ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ ನುಡಿದಂತೆ ನಡೆ ಅಂತ ಹೇಳಿ. ಆದರೆ ಎಷ್ಟೋ ಬಾರಿ ನಾವು ಮಾತಾಡುವಂತಹ ವಿಚಾರಕ್ಕೂ ನಾವು ನಡೆದುಕೊಳ್ಳುವಂತಹ ವರ್ತನೆಗೂ ವ್ಯತ್ಯಾಸವಿರುತ್ತೆ. ಮನುಷ್ಯರ ಮೇಲೆ ಈ ವ್ಯತ್ಯಾಸ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆದರೆ ಆ ವ್ಯತ್ಯಾಸವನ್ನ ಕಡಿಮೆ ಮಾಡಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ. ಈ ಎಲ್ಲ ಒಂದು ಡಿಸ್ಕಷನ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಮ್ಮ ಮಾತು ಅನ್ನುವಂಥದ್ದು ಎಷ್ಟು ಪ್ರಭಾವಶಾಲಿ, ನಮ್ಮ ಮನಸ್ಸಿನ ಮೇಲೆ ಎಂಥ ಒಂದು ಪ್ರಭಾವವನ್ನು ಬೀರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಹೋದಾಗ ಇಲ್ಲೊಂದು ಸನ್ನಿವೇಶವನ್ನು ನಿಮ್ಮ ಜೊತೆಲಿ ಹಂಚ್ಕೊಳ್ತಾ ಇದ್ದೀನಿ. ಒಂದು ಸಲ ಒಂದು ಸ್ಕೂಲ್ನಲ್ಲಿ ಸ್ಕ್ವಾಡ್ ಬರುತ್ತೆ. ಎಲ್ಲ ಶಿಕ್ಷಕರು ಎಲ್ಲರೂ ಚೆನ್ನಾಗಿ ಪಾಠ ಮಾಡ್ತಿದಾರಾ, ಏನು ಕತೆ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಒಬ್ಬ ಇನ್ಸ್ಪೆಕ್ಟ್ ಮಾಡೋದಕ್ಕೆ ಬಂದಂತಹ ಆಫೀಸರ್ ಈ ಶಿಕ್ಷಕರನ್ನ ಕೇಳ್ತಾರಂತೆ, ನೀವು ಈ ಮಕ್ಕಳ ವರ್ತನೆಯನ್ನೆಲ್ಲ ಹೇಗೆ ನೀವು ಹಿಡಿತದಲ್ಲಿ ಇಟ್ಕೊಂಡಿರ್ತೀರಿ, ಹೇಗೆ ಇವರನ್ನ ಮಾತಾಡಿಸ್ತೀರಿ, ಏನು ಕತೆ ಅಂತೆಲ್ಲ ಹೇಳಿದಾಗ ಆ ಶಿಕ್ಷಕರು ಹೇಳ್ತಾರಂತೆ, ನಾನು ಇವರಿಗೆ ನನ್ನ ಮಾತಿನಿಂದ ಇವರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತೀನಿ ಅಂತ. ಆಗ ಈ ಆಫೀಸರ್ ಹೇಳ್ತಾರಂತೆ, ನೋಡಿ, ನೀವು ಮಾತಿನಿಂದ ಏನು ಮಾಡೋದಕ್ಕಾಗೋದಿಲ್ಲ, ನೀವು ಹೇಗೆ ವರ್ತಿಸ್ತಿರೋ ಅದೇ ರೀತಿಯಾಗಿ ಮಕ್ಕಳು ನೋಡ್ಕೊಂಡು ವರ್ತಿಸ್ತಾರೆ, ನೀವು ವರ್ತಿಸೋದ್ರ ಮೂಲಕ ಅವರಿಗೆ ತಿಳಿಸ್ಬೇಕು, ನೀವು ಬರೀ ಮಾತಾಡೋದ್ರಿಂದ ಆಗೋದಿಲ್ಲ ಅಂತ. ಆಗ ಈ ಶಿಕ್ಷಕ ಹೇಳ್ತಾ ಇರ್ತಾನೆ, ಇಲ್ಲ ಇಲ್ಲ ನೋಡಿ, ಎಷ್ಟಂದ್ರೂ ಕೂಡ ನಮ್ಮ ಮಾತು ತುಂಬಾ ಮುಖ್ಯ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಇಬ್ರು ಆಫೀಸರ್ ಮತ್ತೆ ಶಿಕ್ಷಕ ಇಬ್ರು ಕೂಡ ಜಗಳ ಆಡ್ತಾ ಇರ್ತಾರಂತೆ. ಅದು ಹೇಗೆ ಸಾಧ್ಯ? ಶಿಕ್ಷಕ ಮಾತು ಅನ್ನೋದು ತುಂಬಾ ಮುಖ್ಯ, ಪ್ರಭಾವಶಾಲಿ ಅಂತ ಹೇಳ್ತಿದ್ರೆ, ಆಫೀಸರ್ ಹೇಳ್ತಾ ಇರ್ತಾರೆ ವರ್ತನೆ ತುಂಬಾ ಮುಖ್ಯ ಅಂತ. ಎರಡು ಮುಖ್ಯ ಅನ್ನೋದು ನಮ್ಗೆ ಗೊತ್ತಿದೆ, ಆದ್ರೆ ಮಾತಿನ ಶಕ್ತಿ ಎಂಥದ್ದು ಅಂತ ತಿಳ್ಕೊಳ್ಳೋದಿಕ್ ಹೋದಾಗ ಈಗ ಏನ್ ಮಾಡಿದ್ರು ಈ ಆಫೀಸರ್ ಕೇಳ್ತಿಲ್ಲ ಅಂತ ಹೇಳಿ ಈ ಶಿಕ್ಷಕನೇ ಕ್ಲಾಸ್ನಿಂದ ಒಬ್ಬ ವಿದ್ಯಾರ್ಥಿಯನ್ನ ಕರೆದ್ಬಿಟ್ಟು ಈ ಆಫೀಸರ್ನ ಕುತ್ತಿಗೆ ಹಿಡಿದ್ಬಿಟ್ಟು ಇವ್ರನ್ನ ಇಲ್ಲಿಂದ ಹೊರಗೆ ತಳ್ಳಿ ಅಂತ ಹೇಳಿದ್ದೆ ತಡ ಆ ವಿದ್ಯಾರ್ಥಿ ಹಾಗೆ ಇರ್ತಾನೆ. ಆದ್ರೆ ಈ ಆಫೀಸರ್ಗೆ ಸಿಟ್ಟು ಬರುತ್ತೆ, ನನ್ನನ್ನೇ ಹೀಗೆ ಮಾಡ್ತಿದ್ದೀರಾ, ನನಗೇ ಹೀಗೆ ಅವಮಾನ ಮಾಡ್ತಿದ್ದೀಯಾ ಅಂತ ಹೇಳ್ಬಿಟ್ಟೆಲ್ಲ ಬೈಯೋದಿಕ್ಕೆಲ್ಲ ಪ್ರಾರಂಭ ಮಾಡ್ತಾನೆ. ಆಗ ಶಿಕ್ಷಕ ಹೇಳ್ತಾನೆ, ಇದೇ ನಾ ನಿಮ್ಗೆ ಹೇಳಿರುವಂಥದ್ದು. ಆತ ಯಾವ ರೀತಿಯಲ್ಲೂ ವರ್ತನೆಯನ್ನ ತೋರಿಸ್ಲಿಲ್ಲ, ನಾನು ಹೇಳಿರೋ ಮಾತನ್ನ ಕೇಳಿದ್ದಷ್ಟೇ. ಆತ ಒಂದು ಹೆಜ್ಜೆಯೂ ಮುಂದಿಡ್ಲಿಲ್ಲ, ನಿಮ್ಗೆ ಏನೂ ಕೂಡ ಗೌರವವನ್ನು ತೋರಿಸ್ಲಿಲ್ಲ. ಅಷ್ಟರಲ್ಲೇ ಇಷ್ಟೆಲ್ಲ ನಿಮ್ಗೆ ಅನಿಸಿತ್ತು. ನೋಡಿದ್ರ, ಈಗ ತಿಳಿತಾ ನಮ್ಮ ಮಾತು ಎಂತಹ ಪ್ರಭಾವನ ನಮ್ಮ ಮನಸ್ಸಿನ ಮೇಲೆ ಬೀರುತ್ತೆ ಅಂತ ಹೇಳಿ ಈ ಶಿಕ್ಷಕ ಆಫೀಸರ್ಗೆ ತಿಳಿಸ್ತಾನಂತೆ. ಈ ಮಾತು ನಿಜ, ನಮ್ಮ ವರ್ತನೆ ತುಂಬಾ ಮುಖ್ಯವಾಗಿರೋದು ಹೌದು, ಆದರೆ ನಮ್ಮ ಮಾತು ನಮ್ಮ ಮನಸ್ಸಿನ ಮೇಲೆ, ಬೇರೆಯವರ ಮನಸ್ಸಿನ ಮೇಲೆ ಒಂದು ದೊಡ್ಡ ಪ್ರಭಾವವನ್ನು ಬೀರುತ್ತೆ. ಅದಕ್ಕೋಸ್ಕರನೇ ಮೊದಲಿನಿಂದಲೂ ಹೇಳ್ತಾ ಬಂದಿರುವಂಥದ್ದು, ನಮ್ಮ ಮಾತಿನ ಮೇಲೆ ಗಮನವಿರಲಿ, ಹಿಡಿತವಿರಲಿ. ನಾವು ಎಂತಹ ಮಾತನ್ನ ಆಡ್ತೀವಿ, ಇದು ಮತ್ತೊಬ್ಬರ ಮೇಲೆ ಗೊತ್ತಿದ್ದೋ ಒಂದು ಪ್ರಭಾವವನ್ನು ಬೀರ್ತಾ ಇರುತ್ತೆ. ಹಾಗಾಗಿ ಈ ಮಾತು ಅನ್ನುವಂಥದ್ದು ತುಂಬಾ ಮುಖ್ಯ. ನಾವು ಏನನ್ನ ಮಾತಾಡ್ತೀವಿ ಅನ್ನೋದನ್ನ ಗಮನದಲ್ಲಿ ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.